ನಮಸ್ಕಾರ. ಕೊನೆಯ 6 ಎಸೆತಗಳಲ್ಲಿ ಬೇಕಾಗಿತ್ತು 10 ರನ್. ನಂತರ ನಡೆಯಿತು ದೊಡ್ಡ ಹೈಡ್ರಾಮಾ. ಇಂಗ್ಲೆಂಡ್ ತಂಡಕ್ಕೆ ನಡುಕ ಹುಟ್ಟಿಸಿ ಪಂದ್ಯ ಸೋತ ನೇಪಾಳ. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನೇಪಾಳ ಮತ್ತು ಇಂಗ್ಲೆಂಡ್ ನಡುವಿನ T20 ವಿಶ್ವಕಪ್ನ ಲಾಸ್ಟ್ ಓವರ್ನ ಥ್ರಿಲ್ಲಿಂಗ್ ಪಂದ್ಯ ಹೇಗಿತ್ತು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಅದು 2026ರ T20 ವಿಶ್ವಕಪ್ನ 5ನೇ ಪಂದ್ಯದಲ್ಲಿ ನೇಪಾಳ ತಂಡ 2 ಬಾರಿಯ ಚಾಂಪಿಯನ್ ಇಂಗ್ಲೆಂಡ್ ತಂಡಕ್ಕೆ ಕಠಿಣ ಸವಾಲನ್ನ ನೀಡಿತ್ತು. ಇಂಗ್ಲೆಂಡ್ ನೀಡಿದ 185 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತಹ ನೇಪಾಳ ಕೊನೆಯ ಎಸೆತದವರೆಗೂ ಗೆಲುವಿಗಾಗಿ ಹೋರಾಟ ನೀಡಿತ್ತು. ಆದರೆ ಕೊನೆ ಓವರ್ನಲ್ಲಿ ಇಂಗ್ಲೆಂಡ್ನ ಬಿಗಿಯಾದ ಬೌಲಿಂಗ್ನಿಂದಾಗಿ ನೇಪಾಳ 4 ರನ್ಗಳಿಂದ ಪಂದ್ಯ ಸೋಲಬೇಕಾಯಿತು. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡು 7 ವಿಕೆಟ್ ನಷ್ಟಕ್ಕೆ 184 ರನ್ ಗಳಿಸಿತು. ತಂಡದ ಪರ ಜೋಕೆಬ್ ಬೆಥೆಲ್ 55 ಮತ್ತು ಹ್ಯಾರಿ ಬ್ರೂಕ್ 53 ರನ್ ಗಳಿಸಿದರು. ಇತ್ತ ನೇಪಾಳ ಪರ ದೀಪೇಂದ್ರ ಸಿಂಗ್ ಹಾಗೂ ನಂದನ್ ಯಾದವ್ ತಲಾ 2 ವಿಕೆಟ್ ಪಡೆದುಕೊಂಡರು. ಸ್ನೇಹಿತರೆ, ಈ ಗುರಿಯನ್ನು ಬೆನ್ನಟ್ಟಿದಂತ ನೇಪಾಳ ತಂಡ 17 ಓವರ್ ಅಂತ್ಯಕ್ಕೆ 4 ವಿಕೆಟ್ ಕಳೆದುಕೊಂಡು 138 ರನ್ ಕಲೆ ಹಾಕಿತ್ತು. ಅಂದರೆ ಕೊನೆಯ 3 ಓವರ್ಗಳಲ್ಲಿ ನೇಪಾಳದ ಗೆಲುವಿಗೆ 45 ರನ್ಗಳು ಬೇಕಾಗಿದ್ವು. ಇಂಗ್ಲೆಂಡ್ನ ಬೌಲಿಂಗ್ ವಿಭಾಗವನ್ನ ನೋಡಿದರೆ ನೇಪಾಳಕ್ಕೆ ಸೋಲು ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಾ ಇತ್ತು. ಇದಕ್ಕೆ ಪೂರಕವಾಗಿ 18ನೇ ಓವರ್ನಲ್ಲಿ ಬೌಲಿಂಗ್ ಮಾಡಲು ಬಂದ ವಿಶ್ವ ಅಗ್ರಗಣ್ಯ ವೇಗದ ಬೌಲರ್ಗಳಲ್ಲಿ ಒಬ್ಬರಾದ ಜೋಫ್ರಾ ಆರ್ಚರ್. ಆದರೆ ಆರ್ಚರ್ ನಂತಹ ಘಾತಕ ವೇಗಿಗಳಿಗೂ ನೇಪಾಳದ ಬ್ಯಾಟ್ಸ್ಮನ್ಗಳು ಬೆವರಿಳಿಸಿದರು. ಸ್ನೇಹಿತರೆ, ಈ ಓವರ್ನ ಮೊದಲ ಎಸೆತ ವೈಡ್ ಆದರೆ ನಂತರದ ಎಸೆತವನ್ನ ಆರಿಫ್ 6 ಕಟ್ಟಿದರು. ಆದರೆ ನಂತರದ ಎಸೆತದಲ್ಲಿ ಔಟ್ ಆದರು. ಆ ನಂತರ ಲೋಕೇಶ್ ಯಾದವ್ 4 ಮತ್ತು 5ನೇ ಎಸೆತಗಳಲ್ಲಿ ಭರ್ಜರಿ 6 ಬಾರಿಸಿದರು. ಈ ಮೂಲಕ ಈ ಓವರ್ನಲ್ಲಿ 20 ರನ್ಗಳು ಬಂದವು. ಹೀಗಾಗಿ ಕೊನೆಯ 2 ಓವರ್ಗಳಲ್ಲಿ ನೇಪಾಳದ ಗೆಲುವಿಗೆ 23 ರನ್ಗಳು ಬೇಕಾಗಿದ್ವು. ಲ್ಯೂಕ್ ವುಡ್ ಬೌಲಿಂಗ್ ಮಾಡಿದ 19ನೇ ಓವರ್ನಲ್ಲಿ ನೇಪಾಳ 13 ರನ್ ಕಲೆ ಹಾಕಿತು. ಈ ಓವರ್ನಲ್ಲಿಯೂ ಲೋಕೇಶ್ 2 ಬೌಂಡರಿ ಬಾರಿಸಿದರು. ಅಂತಿಮವಾಗಿ ಕೊನೆಯ ಓವರ್ನಲ್ಲಿ ನೇಪಾಳಕ್ಕೆ 10 ರನ್ಗಳು ಬೇಕಾಗಿದ್ದವು. ಆದರೆ 20ನೇ ಓವರ್ ಬೌಲಿಂಗ್ ಮಾಡಲು ಬಂದ ಸ್ಯಾಮ್ ಕರನ್ ತಮ್ಮ ಸ್ಲೋ ಯಾರ್ಕರ್ಗಳಿಂದ ನೇಪಾಳಿ ಬ್ಯಾಟ್ಸ್ಮನ್ಗಳನ್ನ ಬಿಗ್ ಶಾಟ್ ಹೊಡೆಯದಂತೆ ತಡೆದರು. ಈ ಓವರ್ನಲ್ಲಿ ಒಂದೇ ಒಂದು ಬೌಂಡರಿ ಆಗಲಿ 6 ಆಗಲಿ ಬಂದಿರಲಿಲ್ಲ. ಇದರ ಪರಿಣಾಮವಾಗಿ ನೇಪಾಳ ತಂಡ ಕೊನೆಯ ಹಂತದಲ್ಲಿ 4 ರನ್ಗಳಿಂದ ವಿರೋಚಿತವಾಗಿ ಸೋಲು ಕಾಣಬೇಕಾಯಿತು. ನೇಪಾಳ ಈ ಪಂದ್ಯ ಸೋತಿದ್ರು ಕೂಡ ವಿಶ್ವ ಚಾಂಪಿಯನ್ ಆದಂತಹ ಇಂಗ್ಲೆಂಡ್ ತಂಡಕ್ಕೆ ನಡುಕ ಹುಟ್ಟಿಸಿದ್ದಂತೂ ಸ್ನೇಹಿತರೆ. ಮತ್ತು ಇದೀಗ ಈ ಅಸೋಸಿಯೇಟ್ ಟೀಮ್ ನೇಪಾಳ ವಿಶ್ವ ಕ್ರಿಕೆಟ್ ಅಭಿಮಾನಿಗಳ ಹೃದಯ ಗೆದ್ದಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.